ಬಹುಮತದ ಕಾಂಗ್ರೆಸ್ ಸರ್ಕಾರ ಶೇಕ್ ಆಗ್ತಿದೆಯಾ ಅನ್ನುವಂಥ ಅನುಮಾನವೂ ಕೂಡ ಶುರುವಾಗಿದೆ. ಯಾಕಂದ್ರೆ ಸರ್ಕಾರ ಇರಲ್ಲ ಅನ್ನುವಂತಹ ವಿಪಕ್ಷಗಳ ಮಾತು ನಿಜವಾಗ್ತಾ ಇದೆಯೇನೋ ಅನ್ನುವಂಥ ರೀತಿಯಲ್ಲಿನೇ ರಾಜ್ಯದ ಕರ್ನಾಟಕದ ಗೃಹ ಸಚಿವರು ಹೇಳ್ತಾ ಇರುವಂತಹ ಮಾತುಗಳನ್ನು ಗಮನಿಸಿದರೆ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಅವರು. ಪರಮೇಶ್ವರ್ ಅವರು ಮಾತನಾಡ್ತಾ ಹೇಳಿರುವಂತಹ ಮಾತಿದು, ಬೇರೆನ್ಯಾರು ಹೇಳಿರುವಂತಲ್ಲ. ಈ ಸರ್ಕಾರ ದೀಪಾವಳಿ ನಂತರ ಇರಲ್ಲ, ಈ ಸರ್ಕಾರ ಸಂಕ್ರಾಂತಿ ನಂತರ ಇರಲ್ಲ, ಈ ಸರ್ಕಾರ ಯುಗಾದಿ ನಂತರ ಇರಲ್ಲ ಅಂದ್ರೆ ಪ್ರತಿಪಕ್ಷಗಳು ಹೇಳ್ಬೋದು. ಆದರೆ ಆಡಳಿತ ಪಕ್ಷದ ಅದರಲ್ಲೂ ಗೃಹ ಸಚಿವರು ನಂಬರ್ 2 ಪೊಸಿಷನ್ ಇರುವಂತವರು ಅವರು ಹೇಳ್ತಾ ಇರ್ತಾರೆ, ಮೈಸೂರಲ್ಲಿ ಕಾಂಗ್ರೆಸ್ ಕಚೇರಿ ಕೆಲಸ ಬೇಗ ಮುಗಿಸಿ, ಈಗಿನ ರಾಜಕೀಯದಲ್ಲಿ ಮುಂದೆ ಏನಾಗುತ್ತೋ ಗೊತ್ತಾಗೋದಿಲ್ಲ, ನಮ್ಮ ಸರ್ಕಾರ ಇದ್ದಾಗಲೇ ಕೆಲಸವನ್ನ ಆದಷ್ಟು ಬೇಗ ಮುಗಿಸಬೇಕು ನಾವು ಅನ್ನುವಂಥದ್ದನ್ನ ಖುದ್ದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳ್ಕೊಂಡಿದ್ದಾರೆ. 15 ಕೋಟಿ ರೂಪಾಯಿಗೆ ಕಾಂಗ್ರೆಸ್ ಪಕ್ಷದ ಕಟ್ಟಡ ನೀವು ಮಾಡಬೇಕು ಅಂತ ಹೊರಟಿದ್ದೀರಲ್ಲ, ಇದಕ್ಕೂ ನಿಮಗೆ ಅಭಿನಂದನೆಯನ್ನ ಹೇಳ್ತೇನೆ. ಆದಷ್ಟು ಶೀಘ್ರವಾಗಿ ಫೌಂಡೇಶನ್ ಹಾಕ್ಬಿಡಿ. ಯಾಕೆಂದ್ರೆ ಈಗ ಹೇಳಕ್ಕಾಗೋದಿಲ್ಲ ಹೆಂಗೆ ಏನೇನು ರಾಜಕೀಯದ ಪರಿಸ್ಥಿತಿಗಳು ಆಗ್ತವೆ ಅಂತ ಗೊತ್ತಿಲ್ಲ. ಆದ್ರಿಂದ ನೀವು ಖಂಡಿತವಾಗಿ ಆದಷ್ಟು ಶೀಘ್ರವಾಗಿ ಕಟ್ಟಡದ ಶಂಕುಸ್ಥಾಪನೆ ಮಾಡಿ ಆದಷ್ಟು ಬೇಗ ನಮ್ಮ ಸರ್ಕಾರ ಇರುವಾಗ ಮುಗಿಸ್ಬಿಟ್ರೆ ಬಹಳ ಚೆನ್ನಾಗಿರುತ್ತೆ ಅಂತೇಳಿ ಇಬ್ಬರು ಅಧ್ಯಕ್ಷರಿಗೆ ನಾನು ಹೇಳೋದಕ್ಕೆ ಬಯಸಿದೆ. ಅಂದ್ರೆ ನಮ್ಮ ಸರ್ಕಾರ ಇರುವಾಗಲೇ ಇದೆಲ್ಲ ಆದಷ್ಟು ಬೇಗ ಮುಗಿಸ್ಬೇಕು, ಕಾಂಗ್ರೆಸ್ ಕಚೇರಿಯನ್ನು ಕಟ್ಟಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಸರ್ಕಾರ ಇರಲ್ಲ ಅನ್ನೋ ಅನುಮಾನ ಖುದ್ದು ಗೃಹ ಸಚಿವರಿಗೆ ಬಂದಂಗಿದೆ. ಮತ್ತು ಈಗಿನ ರಾಜಕೀಯ ಬೆಳವಣಿಗೆಯಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ಸರ್ಕಾರನೇ ಉಳಿಯೋದಿಲ್ವಾ ಅನ್ನುವಂಥ ಅನುಮಾನವೂ ಕೂಡ ಬರ್ತಾ ಇರುತ್ತೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.